ನಮಸ್ಕಾರ ರಾಯರ ಭಕ್ತರೇ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಂತೆ ಅನಿಸುತ್ತದೆ. ಎಲ್ಲರೂ ಇದ್ದರೂ ಒಳಗೆ ಒಂಟಿತನ. ಹಣ ಇಲ್ಲ, ಆರೋಗ್ಯ ಇಲ್ಲ, ಮನಸ್ಸಿಗೆ ಶಾಂತಿ ಕೂಡ ಇಲ್ಲ. ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ದೇವರ ಮೇಲಿನ ನಂಬಿಕೆಯನ್ನು ಕೂಡ ಕಳೆದುಕೊಂಡರೆ, ಇಂದು ನಾನು ಹೇಳಲಿರುವ ಘಟನೆ ಅಂತಹ ಒಂದು ಕುಟುಂಬದ ಬಗ್ಗೆ. ನಿರಾಶೆಯಿಂದ, ಕಣ್ಣೀರಿನಿಂದ, ಪೂರ್ಣ ಅಂಧಕಾರದಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ರಾಯರ ಕೃಪೆಯಿಂದ ಹೇಗೆ ಬೆಳಕಿಗೆ ಬಂದರು ಎಂಬುದು. ಈ ಕತೆ ಕೇವಲ ಕೇಳಲು ಅಲ್ಲ, ಅನುಭವಿಸಲು. ಆ ಒಂದು ಹೆಸರು, ಆ ಒಂದು ಮಂತ್ರ, ಆ ಒಂದು ನಂಬಿಕೆ ಅವರ ಬದುಕನ್ನೇ ಬದಲಿಸಿತು. ಆ ದೈವಿ ಅನುಭವ ಏನು ಗೊತ್ತಾ? ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ರೈತ ವಾಸವಾಗಿದ್ದ. ಅವನ ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಸಂತೋಷ ದೊಡ್ಡದಾಗಿತ್ತು. ಬೆಳಗ್ಗೆ ಸೂರ್ಯೋದಯದ ಮುನ್ನ ಎದ್ದು ಹೊಲಕ್ಕೆ ಹೋಗುವ ಅಭ್ಯಾಸ. ಮಣ್ಣು ಅವನ ಕೈಗೆ ಅಂಟಿಕೊಂಡಾಗ ಅವನಿಗೆ ಅದು ಹಣಕ್ಕಿಂತ ಅಮೂಲ್ಯ. ಹೊಲದಿಂದ ಮನೆಗೆ ಬಂದಾಗ ಮಕ್ಕಳು ಓಡಿ ಬಂದು ಅಪ್ಪ ಎಂದು ತಬ್ಬಿಕೊಳ್ಳುತ್ತಿದ್ದರು. ಹೆಂಡತಿ ಲಕ್ಷ್ಮಿ ಸರಳ ಸೀರೆಯಲ್ಲೇ ಮನೆಯನ್ನು ಸುಂದರವಾಗಿ ನೋಡಿಕೊಳ್ಳುತ್ತಿದ್ದಳು. ಇಬ್ಬರು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು. ಸಂಜೆ ಹೊತ್ತಿಗೆ ಮನೆ ಮುಂದೆ ಎಲ್ಲರೂ ಕೂತು ಊಟ ಮಾಡುವರು. ನಗು, ಮಾತು, ಸಣ್ಣ ಕನಸುಗಳು. ಆದರೆ ಒಂದು ವರ್ಷ ಮಳೆ ಕೈಕೊಟ್ಟಿತು. ಹೊಲದಲ್ಲಿದ್ದ ಬೆಳೆ ಒಣಗತೊಡಗಿತು. ರಾಮಯ್ಯ ಆ ಹೊಲದ ಮಧ್ಯದಲ್ಲಿ ನಿಂತು ಆಕಾಶವನ್ನು ನೋಡಿದನು. ಇನ್ನೂ ಸ್ವಲ್ಪ ಮಳೆ ಬಿದ್ದರೆ ಸಾಕು. ಆದರೆ ಮಳೆಯೇ ಬರಲಿಲ್ಲ. ಬೆಳೆ ಸಂಪೂರ್ಣ ನಷ್ಟವಾಯಿತು. ಸಾಲದ ಒತ್ತಡ ಶುರುವಾಯಿತು. ಬಡ್ಡಿ ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಒಂದು ದಿನ ಸಾಲ ಕೊಟ್ಟವನು ಮನೆ ಮುಂದೆ ನಿಂತು ಜೋರಾಗಿ ಕೇಳಿದ, ಹಣ ಯಾವಾಗ ಕೊಡ್ತೀರಾ? ಮಕ್ಕಳು ಒಳಗೆ ಭಯದಿಂದ ನಿಂತಿದ್ದರು. ಅದರ ನಂತರ ಮನೆಯೊಳಗೆ ಮೌನ ಹೆಚ್ಚಾಯಿತು. ಆದರೆ ಸಂಕಷ್ಟ ಇಲ್ಲಿ ಮುಗಿದಿಲ್ಲ. ಒಂದು ರಾತ್ರಿ ಚಿಕ್ಕ ಮಗುವಿಗೆ ತೀವ್ರ ಜ್ವರ ಬಂತು. ಜ್ವರ ಕಡಿಮೆ ಆಗಲಿಲ್ಲ. ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಡಾಕ್ಟರ್ ಹೇಳಿದರು, ಸ್ಥಿತಿ ಗಂಭೀರವಾಗಿದೆ, ಚಿಕಿತ್ಸೆ ಬೇಕು. ರಾಮಯ್ಯನ ಹೃದಯ ಬಡಿತ ಹೆಚ್ಚಾಯಿತು. ಹಣ ಇಲ್ಲ, ಆದರೆ ಮಗುವನ್ನು ಉಳಿಸಬೇಕು. ರಾತ್ರಿ ಮನೆಗೆ ಬಂದು ಅವನು ಹೊರಗೆ ಕುಳಿತು ಮೌನವಾಗಿ ಅಳತೊಡಗಿದನು. ಅವರ ಜೀವನದಲ್ಲಿ ಮೊದಲ ಬಾರಿ ಅವನು ಹೀಗೆ ಹೇಳಿದ, ಇನ್ನೂ ದೇವರು ನಮ್ಮನ್ನು ಉಳಿಸಲಾರ. ಒಂದು ದಿನ ಸಂಜೆ ಆ ಹಳ್ಳಿಯ ಹಿರಿಯರೊಬ್ಬರು ರಾಮಯ್ಯನ ಮನೆಗೆ ಬಂದರು. ರಾಮಯ್ಯನ ಪರಿಸ್ಥಿತಿ ನೋಡಿ ಆ ಹಿರಿಯರು ಹೇಳಿದರು, ಮಗ, ನೀವು ಒಮ್ಮೆ ರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ನೋಡಿ. ಮಂತ್ರಾಲಯದ ರಾಯರು ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು. ಆ ಮಾತು ರಾಮಯ್ಯನ ಮನಸ್ಸಿಗೆ ಆಳವಾಗಿ ತಟ್ಟಿತು. ಆ ರಾತ್ರಿ ಮನೆಯ ಒಂದು ಮೂಲೆಯಲ್ಲಿ ರಾಯರ ಹಳೆ ಫೋಟೋ ಇಟ್ಟರು. ಚಿಕ್ಕ ದೀಪ ಹಚ್ಚಿದರು. ಮನೆಯಲ್ಲೆಲ್ಲ ಮೌನ. ರಾಮಯ್ಯ ಕೈ ಜೋಡಿಸಿದ. ಮೊದಲು ಮಾತು ಬರಲಿಲ್ಲ, ಕಣ್ಣೀರು ಮಾತ್ರ ಹರಿಯಿತು. ನಂತರ ನಿಧಾನವಾಗಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ, ನಮ್ಮನ್ನು ರಕ್ಷಿಸಿ ರಾಯರೇ ಎಂದು
ಪ್ರಾರ್ಥಿಸಿದನು. ಅವನ ಪತ್ನಿಯೂ ಕೂಡ ಪಕ್ಕದಲ್ಲಿ ಕುಳಿತು ಮಂತ್ರಜಪ ಮಾಡತೊಡಗಿದಳು. ಆ ದಿನದಿಂದ ಪ್ರತಿ ರಾತ್ರಿ ಅವರು ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತಿದ್ದರು. ಅವರ ಕಣ್ಣೀರು ಅವರ ನಂಬಿಕೆಯ ಸಾಕ್ಷಿಯಾಗಿತ್ತು. ಮೊದಲ ಕೆಲವು ದಿನಗಳು ಯಾವುದೂ ಬದಲಾಗಲಿಲ್ಲ. ಆದರೂ ಅವರು ಪ್ರಾರ್ಥನೆ ಬಿಡಲಿಲ್ಲ. ರಾಯರ ಮೇಲಿನ ನಂಬಿಕೆ ಕಳೆದುಕೊಳ್ಳಲಿಲ್ಲ. 1 ವಾರದ ನಂತರ ಮಗುವಿನ ಜ್ವರ ಸ್ವಲ್ಪ ಇಳಿಯತೊಡಗಿತು. ಡಾಕ್ಟರ್ ಹೇಳಿದರು, ಇದೀಗ ಸ್ಥಿತಿ ಉತ್ತಮವಾಗಿದೆ ಎಂದು. ಆ ಮಾತು ಕೇಳಿ ಲಕ್ಷ್ಮಿಯ ಕಣ್ಣಲ್ಲಿ ಆಶೆಯ ಕಿರಣ ಮೂಡಿತು. ಅದೇ ಸಮಯದಲ್ಲಿ ರಾಮಯ್ಯನ ಹಳೆಯ ಸ್ನೇಹಿತ ಅವನನ್ನು ಕರೆದು ಮಾತಾಡಿದ. ಇಲ್ಲಿ ಕೆಲಸದ ಅವಕಾಶ ಇದೆ, ನಿನ್ನ ಪರಿಶ್ರಮ ಗೊತ್ತು, ಬರ್ತೀಯಾ ನನ್ನ ಜೊತೆ ಎಂದು. ಅದು ಅನಿರೀಕ್ಷಿತ. ಕೆಲಸದೊಂದಿಗೆ ಸ್ವಲ್ಪ ಆದಾಯ ಶುರುವಾಯಿತು. ಒಬ್ಬ ಸಂಬಂಧಿ ಸಹಾಯಕ್ಕೆ ಬಂದರು. ರಾಮಯ್ಯ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡನು, ಇದು ಕೇವಲ ಯಾದೃಚ್ಛಿಕವಲ್ಲ, ಇದು ಕೇವಲ ರಾಯರ ಕೃಪೆ ಮಾತ್ರ. ಕೆಲವು ತಿಂಗಳುಗಳ ನಂತರ ಮಗು ಸಂಪೂರ್ಣವಾಗಿ ಗುಣಮುಖವಾಯಿತು. ಸಾಲ ನಿಧಾನವಾಗಿ ತೀರಿತು. ಮನೆಯೊಳಗೆ ಮತ್ತೆ ನಗು ಮರುಕಳಿಸಿತು. ಒಂದು ದಿನ ಅವರು ಮಂತ್ರಾಲಯಕ್ಕೆ ಪ್ರಯಾಣ ಬೆಳೆಸಿದರು. ಮಂತ್ರಾಲಯ ತಲುಪಿದಾಗ ಅವರ ಹೃದಯ ತುಂಬಿ ಬಂತು. ಬೃಂದಾವನದ ಮುಂದೆ ನಿಂತು ರಾಮಯ್ಯ ಕಣ್ಣೀರು ಹಾಕಿ ಹೇಳಿದರು, ನೀವು ನಮ್ಮನ್ನು ಕೈ ಬಿಡಲಿಲ್ಲ ರಾಯರೇ. ಆ ಕ್ಷಣದಲ್ಲಿ ಅವರಿಗೆ ದೊರಕಿದ ಮನಃಶಾಂತಿ ಹಣಕ್ಕಿಂತ ತುಂಬ ದೊಡ್ಡದು. ಭಕ್ತರೇ, ಸಂಕಷ್ಟ ಯಾರಿಗೂ ತಪ್ಪದು. ಆದರೆ ನಂಬಿಕೆ ಕಳೆದುಕೊಳ್ಳಬೇಡಿ. ಪ್ರಾರ್ಥನೆ ಅಂದರೆ ಅದು ಕೇವಲ ಪದಗಳಲ್ಲ, ಹೃದಯದ ಆಕ್ರಂದನ. ಭಕ್ತಿಯಿಂದ ಕರೆದರೆ ದೇವರು ಕೇಳುತ್ತಾರೆ ಎಂದು ಹಲವರು ನಂಬುತ್ತಾರೆ. ನಂಬಿಕೆ, ಸಹನೆ, ಪ್ರಾರ್ಥನೆ ಇವು ಸೇರಿದ್ದರೆ ಮಾತ್ರ ಕತ್ತಲೆಯಲ್ಲೂ ಬೆಳಕು ಮೂಡುತ್ತದೆ. ಈ ಕತೆ ನಿಮ್ಮ ಹೃದಯ ತಟ್ಟಿದ್ದರೆ ಕಮೆಂಟ್ನಲ್ಲಿ ಜೈ ರಾಯರೇ ಎಂದು ಬರೆಯಿರಿ. ಈ ಸಂದೇಶವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ಬಹುಶಃ ಯಾರಾದರೂ ಈ ಕಥೆಯನ್ನು ಹಿಂದೆ ಕೇಳಬೇಕಿರಬಹುದು. ರಾಯರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ.